ರನ್ನಾಗಿ ಮಾಡ್ತಿದ್ರಿ ಅಂತಂದ್ರೆ ಅದು ಅಪೆನ್ಸ್ ಅಂಡರ್ ದಿ ಲಾ ಅಂತ, ಅದು ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತೇಳಿ ಕೂಡ ಹೇಳ್ತೈತಿ. ಯಾವುದು? ಆರ್ಟಿಕಲ್ 17 ಏನು ಫಸ್ಟಿಗೆ ಅಬಾಲಿಷನ್ ಮಾಡ್ತೈತಿ. ಆರ್ಟಿಕಲ್ 17 ಮೊದಲನೇದಕ್ಕೆ ಏನು ಮಾಡ್ತೈತಿ ಅಂತಂದ್ರೆ ಅಬಾಲಿಷನ್ ಮಾಡ್ತೈತಿ. ಅಬಾಲಿಷನ್ ಅಂದ್ರೆ ರದ್ದುಗೊಳಿಸ್ತೈತಿ. ಏನಾದರೂ ಅನ್ಟಚಬಿಲಿಟಿ ಇದ್ರೆ ಅದು ಹಿಂದಿನ ರದ್ದು ಆಕೈತಿ ಅಂತೇಳಿ. ಎರಡನೇದ್ದು ಏನಪ್ಪಾ ಅಂತಂದ್ರೆ ಪ್ರಾಹಿಬಿಟ್ ಮಾಡ್ತೈತಿ, ಪ್ರತಿಬಂಧಿಸ್ತೈತಿ. ಪ್ರಾಹಿಬಿಟ್ ಏನನ್ನ ಪ್ರತಿಬಂಧಿಸ್ತೈತಿ? ದ ಎನಿ ಫಾರ್ಮ್ ಆಫ್ ದಿ ಅನ್ಟಚಬಿಲಿಟಿ ಈಸ್ ಇನ್ ಪ್ರಾಕ್ಟೀಸ್ ಅಂತ. ಯಾವುದೇ ರೂಪದ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು ಅಂತಂದ್ರೆ ಅದನ್ನು ಪ್ರಾಹಿಬಿಟ್ ಮಾಡ್ತೈತಿ. ಮೂರನೇದು ಅದನ್ನು ಅಪೆನ್ಸ್ ಮಾಡ್ತೈತಿ, ಅಂದ್ರೆ ಕಾನೂನಿನ ರೂಪದಲ್ಲಿ ಅಪರಾಧವನ್ನಾಗಿ ಮಾಡಿಸ್ತೈತಿ. ಅದನ್ನ ಅಂದ್ರೆ ಎಲ್ಲಿ ಅಪರಾಧ ಇರಬೇಕು ಅಲ್ಲಿ ಶಿಕ್ಷೆ ಇದ್ದೇ ಇರ್ತೈತಿ, ನೆನಪಿಟ್ಕೋಬೇಕು. ಅದನ್ನ ಅಪೆನ್ಸ್ ಅಂತ ಡಿಕ್ಲೇರ್ ಮಾಡ್ತೈತಿ. ಯಾವುದನ್ನ? ಅನ್ಟಚಬಿಲಿಟಿ ಆಚರಣೆಯನ್ನ ಅಪೆನ್ಸ್ ಅಂತ ಡಿಕ್ಲೇರ್ ಮಾಡ್ತೈತಿ. ಈ ಮೂರು ಕಾನ್ಸ್ಟಿಟ್ಯೂಯೆಂಟ್ಸ್ ಹತ್ರ ಆಗದವ, ಮೂರು ಘಟಕಗಳು ಈ ಏನು ಆರ್ಟಿಕಲ್ 17 ಒಳಗೊಳ್ತೈತಿ. ಏನು? ಫಸ್ಟಿಗೆ ಸಂವಿಧಾನ ಅದನ್ನ ಅಬಾಲಿಷ್ ಮಾಡ್ತೈತಿ. ಆಮೇಲೆ ಅದರ ಯಾವುದೇ ರೂಪದ ಆಚರಣೆಯನ್ನ ಪ್ರಾಹಿಬಿಟ್ ಮಾಡ್ತೈತಿ. ಜೊತೆಗೆ ಆ ಆಚರಣೆ ಯಾರಾದ್ರೂ ಮಾಡ್ತಿದ್ರು ಅಂತಂದ್ರೆ ಅದು ಅಪೆನ್ಸ್ ಅಂತೇಳಿ ಡಿಕ್ಲೇರ್ ಮಾಡ್ತೈತಿ.